BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಈಗ ಬಂಧನ ಆಗಿದ್ದಾರೆ. ಬ್ರಹ್ಮಾವರ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. ಬ್ರಹ್ಮಾವರ ಠಾಣಾ ಸುತ್ತಲೂ ಈಗ ಭದ್ರತೆ ನೀಡಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಳಗ್ಗೆ ಒಂದು 8-9 ಕಾರುಗಳು, ದೊಡ್ಡ ಹೈಡ್ರಾಮೆ ಆಗಿತ್ತು. ಬೆಳಗ್ಗೆ ಬಂಧನ ಮಾಡಿದ್ದಕ್ಕೆ ಈಗ ತಿಮರೋಡಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರ ಜೊತೆಗೆ ತೆರಳಿದ್ದಾರೆ. ಅಂದರೆ ಖಾಸಗಿ ವಾಹನದಲ್ಲಿ ತೆರಳಿರುವಂಥ ಉಡುಪಿ ನಗರದ ಬ್ರಹ್ಮಾವರ ಠಾಣೆಗೆ ತಿಮರೋಡಿ ಈಗ ತೆರಳಿದ್ದಾರೆ. ತಿಮರೋಡಿ ಜೊತೆಗೆ ಗಿರೀಶ್ ಮಠಣ್ಣನವರು ಕೂಡ ಪ್ರಯಾಣವನ್ನು ಮಾಡಿದ್ದಾರೆ. ನನ್ನ ಜೀವಕ್ಕೆ ಏನಾದರೂ ಆದರೆ ರಾಜ್ಯ ಸರ್ಕಾರವೇ ಹೊಣೆ ಅಂತ ಹೊರಡುವ ಆವಾಗ ಹೇಳಿದರು ಈ ರೀತಿಯಾಗಿ ಹೇಳಿಕೆಯನ್ನು. ಖಾಸಗಿ ವಾಹನದಲ್ಲಿ ಹೊರಡುವ ವೇಳೆ ಈ ರೀತಿಯಾಗಿ ನನ್ನ ಜೀವಕ್ಕೆ ಏನಾದರೂ ಆದರೆ ರಾಜ್ಯ ಸರ್ಕಾರವೇ ಹೊಣೆ ಆಗತ್ತೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ. ಆರಂಭದಲ್ಲಿ ವಕೀಲರು ಪೊಲೀಸರ ನಡುವೆ ವಾಗ್ವಾದ ಆಯಿತು. ತದನಂತರ ಅಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಕೂಡ ಜಮಾಯಿಸಿದ್ರು. ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಘೋಷಣೆ ಕೂಡ ಮೊಳಗಿತ್ತು. ಅದು ಈಗ ಹಾಕಿ ವಶಕ್ಕೆ ಪಡೆದುಕೊಂಡಿದೆ. ವಿಚಾರಣೆ ಮಾಡಬೇಕಾಗತ್ತೆ. ವೀರೇಂದ್ರ ಹೆಗಡೆ ನಮ್ಮನ್ನು ವಾರಂಟ್ ಇಲ್ಲವೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಖಿಲ್ ಎದುರು ಬಲ ನೋಡಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗತ್ತೆ. ಈ ಹಿಂದೆ ಸಿದ್ದರಾಮಯ್ಯ ಅವರ ಹೇಳಿಕೆಯ ವಿಚಾರ, ಅದು ಹಳೆ ವಿಡಿಯೋ ಅಂಥೇಳಿ ಅದನ್ನು ಡಿಲೇ ಮಾಡಿದರು. ಆವಾಗಲೇ ಸದನದಲ್ಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈ ರೀತಿಯಾಗಿ ಒಬ್ಬ ರಾಜ್ಯದ CMಗೆ ಈ ರೀತಿಯ ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂಥೇಳಿ. ಅದಾದ ನಂತರ ಆ ಹಳೆ ವಿಡಿಯೋ ಅಂತ ಗೊತ್ತಾದ ನಂತರ ಅವ್ರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಡಿಲೇ ಆಯಿತು. ಈಗ ಮತ್ತೆ BL ಸಂತೋಷ್ ಅವರ ವಿಚಾರ ಅಂತ ಬಂದಾಗ ಅವರ ವಿರುದ್ಧ ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ತೆರಳಿ ಕೊನೆಗೂ ಕೂಡ ತಿಮರೋಡಿ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಬರ್ಸಿ